ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವ್ರೇಟ್ ಫಿಸಿಕ್ಸ್ ಫ್ಯಾಕಲ್ಟಿ ಶ್ರೀವತ್ಸ. ಇವತ್ತು ನಿಮ್ ನ್ಯೂ ಇಯರ್ ಗಿಫ್ಟ್ ಸರ್ ಐಫೋನ್ ಕೊಡ್ಸ್ತೀರಾ ಸರ್? ಇಲ್ಲ 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 ಇಲ್ಲ, ಐಫೋನ್ ಎಲ್ಲ ಕೊಡ್ಸಲ್ಲಪ್ಪ. ನಿಮ್ದು ಎಕ್ಸಾಮ್ ಹತ್ರ ಬರ್ತಿದೆಯಲ್ವಾ, ನಾಳೆನೆ ಪ್ರಿಪರೇಟರಿ ಎಕ್ಸಾಮ್ ಕೂಡ ಇದೆ. ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ, ಸರಿನಾ? ಇಂಪಾರ್ಟೆಂಟ್ ಕ್ವಶನ್ ಲೀಸ್ಟ್ ಕೊಡ್ತೀನಿ. ಯಾವ್ಯಾವ ರೀತಿ ನಿಮ್ಗೆ ಕ್ವಶನ್ ಬರುತ್ತೆ? ನಿಮ್ಗೆ 1 ಮಾರ್ಕಿನ ಕ್ವಶನ್ ಕೇಳ್ತಾರೆ ಕ್ವಶನ್ ಪೇಪರ್ ನಲ್ಲಿ. ಹಾಗೆ 2 ಮಾರ್ಕಿನ ಕ್ವಶನ್ ಇರುತ್ತೆ, 3 ಮಾರ್ಕ್ ಕ್ವಶನ್ ಇರುತ್ತೆ, ಹಾಗೆ 5 ಮಾರ್ಕ್ ಕ್ವಶನ್ ಇರುತ್ತೆ. ಓಕೆನಾ? ಈ 1 ಮಾರ್ಕ್ ಕ್ವಶನ್ ಇದೆಯಲ್ವಾ, MCQ ಹಾಗೆ ಮತ್ತೆ ಏನು ಫಿಲ್ ಇನ್ ದ ಬ್ಲಾಂಕ್ಸ್, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಪ್ರೆಡಿಕ್ಟ್ ಮಾಡೋದು ಕಷ್ಟ ಅವ್ರು ಏನ್ ಕೇಳ್ತಾರೆ ಅನ್ನೋದನ್ನ. ಬಟ್ ಸರ್ ಹಾಗಾದ್ರೆ ಇದನ್ನ ಬಿಟ್ಟೇ ಬಿಡೋದಾ ಸರ್? ಅದಕ್ಕೇನು ಎಫರ್ಟ್ ಹಾಕೋದ್ ಬೇಡವಾ? ಹಾಕಬೇಕು. ಇನ್ ಮುಂದೆ ಇದೇ ಚಾನೆಲ್ ನಲ್ಲಿ ನಾನು 1 ಶಾರ್ಟ್ ವಿಡಿಯೋಸ್ ಮಾಡ್ತಾ ಹೋಗ್ತೇನೆ. 1 ಶಾರ್ಟ್ ವಿಡಿಯೋಸ್ ನಲ್ಲಿ ಬರೀ 1 ಮಾರ್ಕ್ ಕ್ವಶನ್ ಮಾತ್ರ ಅಲ್ಲ, ಇಡೀ ಚಾಪ್ಟರ್ ಅರ್ಥ ಮಾಡಿಸ್ತೇನೆ ನಿಮ್ಗೆ. ಇಡೀ ಯೂಟ್ಯೂಬ್ ನಲ್ಲೇ ದ ಬೆಸ್ಟ್ ವಿಡಿಯೋ ಕೊಡೋಕ್ ಟ್ರೈ ಮಾಡ್ತೀನಿ. ಓಕೆನಾ? ಬೆಸ್ಟ್ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು, ಆ ರೀತಿ ವಿಡಿಯೋ ಕೊಡೋದಕ್ಕೆ ಚಾಲು ಮಾಡ್ತೇನೆ. ಅದು ಇದೇ ಚಾನೆಲ್ ಅಲ್ಲಿ ಬರುತ್ತೆ. ವಿಡಿಯೋ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ವಾ, ಅದನ್ನ ಮೊದಲು ಒತ್ತಿ, ಅದಾದ್ಮೇಲೆ ಬೆಲ್ ಐಕಾನ್ ಕಾಣಿಸುತ್ತೆ, ಅಲ್ಲಿ ಆಲ್ ಅನ್ನ ಮಾಡಿಡಿ. ಅವಾಗ ನಿಮ್ಗೆ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು 1 ಶಾಟ್ ಹಾಕ್ತೀನಿ ಅನ್ನಲ್ವಾ, ಅದ್ರ ವಿಡಿಯೋಸ್ ಕೂಡ ನಿಮ್ಮಲ್ಲಿ ಬರುತ್ತೆ. ನೀವು ಕ್ಲಿಕ್ ಮಾಡಿ ಆರಾಮಾಗಿ ನೋಡ್ಕೋಬಹುದು. ಇಷ್ಟು ದಿನದವರೆಗೆ ನಿಮ್ಗೆ ಏನೂ ಗೊತ್ತಿಲ್ಲಪ್ಪ, ಫಿಸಿಕ್ಸ್ ಏನು ಗೊತ್ತಿಲ್ಲ, ಲಿಟ್ರಲಿ ಏನು ಗೊತ್ತಿಲ್ಲ ಅಂದ್ರೂ ಆ ವಿಡಿಯೋಸ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗತ್ತೆ. ಒಂದ್ ಲೆಕ್ಕದಲ್ಲಿ ಪಂಟರ್ ಆಗ್ಬಿಡ್ತೀರಾ ಈ ಸಬ್ಜೆಕ್ಟ್ ಅಲ್ಲಿ. ಓಕೆನಾ? ಈ ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗೋಗ್ಬಿಡತ್ತೆ, ತುಂಬಾ ಇಷ್ಟ ಆಗೋಗ್ಬಿಡತ್ತೆ. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ನಾನು ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ, ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್ ಅನ್ನ ನಿಮಗೆ ಕೊಡ್ತೀನಿ. ಓಕೆನಾ? 5 ಮಾರ್ಕ್ ಅಲ್ಲೂ 2 ಟೈಪ್ ಬರುತ್ತೆ, ನ್ಯೂಮರಿಕಲ್ ಬರುತ್ತೆ ಮತ್ತೆ ಸ್ವಲ್ಪ ಥಿಯೋರಿಟಿಕಲ್ ಕ್ವಶನ್ ಬರುತ್ತೆ. ನ್ಯೂಮರಿಕಲ್ ಅಂದ್ರೆ ಅದೇ ಇದಿಷ್ಟಿದೆ ಹಾಗಾದ್ರೆ ಇದು ಎಷ್ಟಾಗಬೇಕು ಅಂತ ಕೇಳ್ತಾರೆ ನ್ಯೂಮರಿಕಲ್ ಕ್ವಶನ್ಸ್ ಅಲ್ಲಿ. ಇಲ್ಲಿ ಥಿಯೋರಿಟಿಕಲ್ ಕ್ವಶನ್ಸ್ ಅಲ್ಲಿ ಇದನ್ನ ಡಿರೈವ್ ಮಾಡಿ ಅಂತ ಕೇಳ್ಬೋದು, ಅಥವಾ ಒಂದು ಮಷಿನ್ ಕೊಟ್ಟು ರೆಕ್ಟಿಫೈಯರ್ ಕೊಟ್ಟು ಇದನ್ನ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಕೆಲಸ ಮಾಡುತ್ತೆ, ಈ ರೀತಿ ಕೇಳ್ತಾರೆ. ಸರಿನಾ? ಸೊ ಈ ರೀತಿ ಇದ್ದಾಗ ಇದ್ರಲ್ಲಿ ಫಸ್ಟ್ ಪಾರ್ಟ್ ಇದೆಯಲ್ವಾ, ಥಿಯೋರಿಟಿಕಲ್ ಪಾರ್ಟ್, ಯಾವ್ಯಾವ ಕ್ವಶನ್ ಬರುತ್ತೋ ಕ್ವಶನ್ ಗಳ ಲೀಸ್ಟ್ ರೆಡಿ ಮಾಡಿದ್ದೇನೆ. ಸುಮ್ನೆ ಮಾಡಿದಲ್ಲಪ್ಪ, ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವ ರೀತಿ ಇತ್ತು ಅದನ್ನ ನೋಡಿ ಅನಲೈಸ್ ಮಾಡಿ, ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಯಾವ ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗಿದೆ, ಅದ್ರದ್ದೆಲ್ಲ ಕಲೆಕ್ಷನ್ ಅನ್ನ ಇಲ್ಲಿ ಇಟ್ಟಿದ್ದೇನೆ. ಮುಂದೆ ನಿಮ್ಗೆ ಈ ಕ್ವಶನ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ, ನೀವು ಸ್ಕ್ರೀನ್ ಶಾಟ್ ತೆಕ್ಕೊಂಡಾದ್ರೂ ಸ್ಟಡಿ ಮಾಡ್ಕೋಬಹುದು. ಬಟ್ ನಿಮ್ಗೆ PDF ಬೇಕಪ್ಪ ಹೇಳಿ ಕಮೆಂಟ್ ಅಲ್ಲಿ, ಅಣ್ಣ ಬೇಕು PDF ಚೆನ್ನಾಗಿರತ್ತೆ ಅಂತ ಹೇಳಿ. ಅವಾಗ PDF ಲಿಂಕ್ ಅನ್ನು ಕೂಡ ಕೊಡ್ತೇನೆ. ಕ್ವಶನ್ ಲೀಸ್ಟ್ ಇರುತ್ತೆ, ನೀವು ಆನ್ಸರ್ ಹುಡುಕೊಂಡು ಸ್ಟಡಿ ಮಾಡ್ಬೇಕು. ಇಷ್ಟೇನಾ ಸರ್? ನಾವೇ ಆನ್ಸರ್ ಹುಡ್ಕೋಬೇಕಾ ಸರ್? ಇಲ್ಲ ಇಲ್ಲ ಇಲ್ಲ, ಇವತ್ತು ನಾನು ಲೈವ್ ಕೂಡ ಬರೋದಿದೆ. ಓಕೆನಾ? ಎಷ್ಟು ಗಂಟೆಗೆ? ಎಕ್ಸಾಕ್ಟ್ಲಿ 4:15. ಓಕೆ, ಎಷ್ಟೊತ್ತಿಗೆ? 4:15 ಲೈವ್ ಬರ್ತೀನಿ. 4:30 ಲೈವ್ ಬರ್ತೀನಿ. 4:30 ಲೈವ್ ಬಂದು ಏನ್ ಮಾಡ್ತೀನಿ? 4:30 ಲೈವ್ ಬಂದು ನಿಮ್ಗೆ 4 ಚಾಪ್ಟರ್ ನ ಹೇಳ್ಕೊಡ್ತೀನಿ. 4 ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? 4 ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಎಷ್ಟು? ಈ ಚಾಪ್ಟರ್ಸ್ ಎಷ್ಟು? 4 ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ಹೆಚ್ಚು ಅಂದ್ರೆ ಅಬ್ಬಬ್ಬಾ ಅಂದ್ರೆ ಎಷ್ಟು ಟೈಮ್ ತಗೋಬಹುದಪ್ಪ? 4 ಅವರ್ ಆಗುತ್ತೆ. ಅಬ್ಬಬ್ಬಾ ಅಂದ್ರೆ 4 ಅವರ್ ಆಗುತ್ತೆ. 4 ಅವರಲ್ಲಿ ಹೌದಾ ಸರ್, ಬರೀ 4 ಚಾಪ್ಟರ್ ಸ್ಟಡಿ ಮಾಡ್ತಿದ್ದೀವಿ, ನಿಮ್ಗೆ ಇನ್ನೂವರೆಗೆ ಏನು ಗೊತ್ತಿಲ್ಲ, ಫಿಸಿಕ್ಸ್ ಏನೇನು ಗೊತ್ತಿಲ್ಲ, ಝೀರೋ ಇದೆ, ತಲೆಯಲ್ಲಿ ಏನೂ ಇಲ್ಲ ಅಂದ್ರೇನು ಈ 4 ತಾಸು ಆ ಲೈವ್ ಅಲ್ಲಿ ನೀವು ಜಾಯಿನ್ ಆಗಿದ್ದೀರಾ ಅಂತಂದ್ರೆ, ಆ 4 ಚಾಪ್ಟರ್ 4 ತಾಸು ಜಾಯಿನ್ ಆಗಿ 4 ಚಾಪ್ಟರ್ ನ ಕರೆಕ್ಟ್ ಆಗಿ ಕೇಳಿದಿರಾ ಅಂತಂದ್ರೆ, ಇಡೀ ಚಾಪ್ಟರ್ ಹೇಳಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನ ಕರೆಕ್ಟ್ ಆಗಿ ಕೇಳಿದಿರಾ ಅಂತಂದ್ರೆ ನೀವೆಷ್ಟು ಸ್ಕೋರ್ ಮಾಡ್ಬೋದು ಗೊತ್ತಾ? ಮ್ಯಾಕ್ಸಿಮಮ್ 45 ಸ್ಕೋರ್ ಮಾಡ್ಬೋದು. ಸರ್ ಬರೀ 45? 100ಕ್ಕಲ್ಲ, ಔಟ್ ಆಫ್ 70. ಟೋಟಲ್ ಇರೋದೇ ನಿಮ್ 70 ಮಾರ್ಕ್ಸ್, ಅದ್ರಲ್ಲಿ 45 ಸ್ಕೋರ್ ಮಾಡ್ಬೋದು. ಬರೀ 4 ಅವರ್ ಸ್ಟಡಿ ಮಾಡಿ. ಇಡೀ ವರ್ಷ ಸ್ಟಡಿ ಮಾಡೋದಲ್ಲ, 4 ಗಂಟೆ ಸ್ಟಡಿ ಮಾಡಿ 45 ಮಾರ್ಕ್ಸ್ ಔಟ್ ಆಫ್ 70 ಅಂದ್ರೆ ಒಂದೊಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸರಿನಾ? ಬರೀ 4 ಅವರ್ ಕೂತ್ಕೊಂಡು. ಸೊ ಮಿಸ್ ಮಾಡಬೇಡಿ. ಇವತ್ತು 4:15, ಸಂಜೆ 4:15 ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದ್ರಲ್ಲಿ ಏನ್ ಮಾಡ್ತೀನಪ್ಪ ನಾನು ಅಂತಂದ್ರೆ, ಆ 4 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ ತಗೋತೇನೆ, ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ನಾನು ಲೈವ್ ಬರ್ತೀನಿ. ಇಲ್ಲಿ ಲೈವ್ ಬಂದು ಸುಮ್ನೆ ನನ್ನ ಪಾಡಿಗೆ ನಾನು ಮಾಡ್ಕೋತಾ ಹೋಗೋದಲ್ಲ, ನಿಮ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ನಿಮ್ ಡೌಟ್ಸ್ ಏನಿರುತ್ತೆ, ಪ್ರತಿ ಡೌಟ್ಸ್ ಅದನ್ನ ಹಿಡಿದು ಕ್ಲಿಯರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಜಾಯಿನ್ ಮಾಡಿ. ಈಗ ನಿಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಲ್ವಾ, ಅದನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ. ನೋಡ್ರೋ, ಇದೇ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ ಗಳ ಲಿಸ್ಟ್. ಈ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಇದೆಯಲ್ವಾ, ಟೋಟಲ್ ಎಷ್ಟು ಕ್ವಶನ್ ಕೇಳ್ತಾರೆ? ಇದ್ರಲ್ಲಿ 5 ಮಾರ್ಕ್ ಕ್ವಶನ್, ಅದರಲ್ಲೂ ಥಿಯರಿಟಿಕಲ್ ಪಾರ್ಟ್ ಅಲ್ಲಿ ಟೋಟಲ್ ಇರೋದು 5 ಕ್ವಶನ್.
5 ಕ್ವಶನ್ ಕೇಳ್ತಾರೆ ನಿಮ್ಗೆ. 5ರಲ್ಲಿ ನೀವು ಎಷ್ಟನ್ನ ಆನ್ಸರ್ ಮಾಡ್ಬೇಕು? 3 ಆನ್ಸರ್ ಮಾಡ್ಬೇಕು. ಸೊ ಇದ್ರಲ್ಲಿರೋದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ, ಎಕ್ಸ್ಟ್ರಾ ಮಾಡ್ಬೇಕಂತಿಲ್ಲ, ಇದರಲ್ಲಿರೋದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ನೀವು ಈ 5ರಲ್ಲಿ 3 ಅಂತೂ ಆನ್ಸರ್ ಮಾಡೇ ಮಾಡ್ತೀರಾ. 5ರಲ್ಲಿ 3 ಕ್ವಶನ್ ಆದ್ರೂ ರಿಪೀಟೆಡ್ ಆಗಿ ಬಂದೇ ಬರುತ್ತೆ. 5ರಲ್ಲಿ 3 ಕ್ವಶನ್ ಅಂದ್ರೆ ಪ್ರತಿ ಕ್ವಶನ್ಗೆ ಎಷ್ಟು? ಪ್ರತಿ ಕ್ವಶನ್ಗೆ ಇರೋದು 5 ಮಾರ್ಕ್ಸ್. 3 ಕ್ವಶನ್ ಅಟೆಂಪ್ಟ್ ಮಾಡ್ತೀರಾ. ಸೊ ನಿಮ್ಗೆ ಸಿಗೋದು 15 ಮಾರ್ಕ್ಸ್. ಓಕೆನಾ? ಸೊ 15 ಮಾರ್ಕ್ಸ್ ಇಲ್ಲಿ ಸಿಕ್ಕೇ ಸಿಗತ್ತೆ. ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡು ಹೋದ್ರೆ ನೋಡ್ತಾ ಹೋಗಿ ಯಾವ್ಯಾವ್ದಿದೆ. ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಿಂದ ಇಂಪಾರ್ಟೆಂಟ್ ಕ್ವಶನ್. ಗಾಸ್ ಲಾ ಮೇಲಂತೂ ಕೇಳ್ತಾರೆ. ಅಗೇನ್ ಗಾಸ್ ಲಾ ಸ್ಟೇಟ್ಮೆಂಟ್ ಅನ್ನು ಕೂಡ ಇಲ್ಲೇ ಕೇಳ್ತಾರೆ. ಓಕೆನಾ? ಸೊ ಈ ರೀತಿ ಇರತ್ತೆ ಕ್ವಶನ್. ಎಲ್ಲಿ ಎಷ್ಟೆಷ್ಟು ವರ್ಷ ಇದು ರಿಪೀಟ್ ಆಗಿದೆ? ಈ ಕ್ವಶನ್ ಇರೋದು ಮಾರ್ಚ್ 2014ರಿಂದ 2025ರವರೆಗೆ, ಏಪ್ರಿಲ್ 2025ರವರೆಗೆ ಏನೇನ್ ಕ್ವಶನ್ಸ್ ಬಂದಿದೆ ಅದನ್ನ ಸ್ಟಡಿ ಮಾಡಿರೋದು. ಸೊ ಯಾವ್ಯಾವ ವರ್ಷ ರಿಪೀಟ್ ಆಗಿದೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಸರಿನಾ? ಸೊ ಅದೇ ರೀತಿ ಇವೆಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಆಯ್ತು. ಹಾಗೆ ವೀಟ್ ಸ್ಟೋನ್ ಬ್ರಿಡ್ಜ್, ಕಿರ್ಚಾಫ್ ಲಾ, ಇವೆಲ್ಲ ನಿಮ್ಗೆ ಇದ್ ಮಾಡ್ತೇನಲ್ಲ, ಒನ್ ಶಾರ್ಟ್ ವಿಡಿಯೋ ಮಾಡ್ತೇನಲ್ವಾ, ಎಲ್ಲವನ್ನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತಾ ಹೋಗ್ತೇನೆ. ಸರಿನಾ? ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ಈಗಲೇ ಕ್ವಶನ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಅಥವಾ ಜಾಸ್ತಿ ಜನ ಕೇಳಿದ್ರೆ ನಾನು ನಿಮ್ಗೆ ಲಿಂಕ್ ಕಳಿಸ್ತೇನೆ. ಓಕೆನಾ? ಸೊ ಕಮೆಂಟ್ ಮಾಡಿ. ನಿಮ್ಗೆ PDF ಇನ್ ಲಿಂಕ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೈಗನ್ಸ್ ಪ್ರಿನ್ಸಿಪಲ್. ಇಲ್ಲಿ ಕ್ವಶನ್ ಇದೆಯಲ್ಲ, ಕ್ವಶನ್ ನಂಬರ್ 10, ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ತುಂಬಾ 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 ಇಂಪಾರ್ಟೆಂಟ್. ಯಾಕೆ ಇದನ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಸೆಮಿಕಂಡಕ್ಟರ್ ಚಾಪ್ಟರ್ ಇಂದ ಆಲ್ಮೋಸ್ಟ್ ಫಿಕ್ಸ್ಡ್ ಅದು ಅದೇ ಕ್ವಶನ್ ಕೇಳ್ತಾರೆ. ನೀವು ಬೇಕಾದ್ರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ತೆಗೆದು ನೋಡಿ. ಓಕೆನಾ? ಇದೇ ಇರೋದು ಅದ್ರಲ್ಲಿ. ರೆಕ್ಟಿಫೈಯರ್ ಬಗ್ಗೆ ಕ್ವಶನ್ ಬಿದ್ದೇ ಬೀಳತ್ತೆ. ಯಾವ್ದೋ ಒಂದ್ರಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಇದನ್ನ ಕೇಳಿದ್ದಾರೆ, 11th ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ 10, 11 ಎರಡರಲ್ಲಿ ಒಂದು ಕ್ವಶನ್ ಮಾಡ್ಕೊಂಡ್ರು ಸಾಕು, ನಿಮ್ಗೆ 5 ಮಾರ್ಕ್ ಪಕ್ಕಾ ಫಿಕ್ಸ್. ಸರಿನಾ? ಸೊ 2 ಕ್ವಶನ್ ಅನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಮೊದಲು ಎಲ್ಲಕ್ಕಿಂತ ಮೊದಲು ಈ 10 ಮತ್ತೆ 11th ಕ್ವಶನ್ ಅನ್ನ, ಈ 10th ಕ್ವಶನ್ 11th ಕ್ವಶನ್ ಎರಡನ್ನು ಮೊದಲು ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಇವೆಲ್ಲ ಇದೆ ಕ್ವಶನ್ಸ್ ನೋಡಿ, ಸ್ಕ್ರೀನ್ ಶಾಟ್ ಅನ್ನ ತೆಕ್ಕೊಳ್ಳಿ ಹೀಗೆ ಬೇಕಾದ್ರೆ. ಆಮೇಲೆ ಬೇಕಾದ್ರೆ ನಾನು PDF ಅನ್ನ ಕಳಿಸ್ತೇನೆ. ಇಷ್ಟೇ ಕ್ವಶನ್ಸ್ ಇರೋದು. 18 ಕ್ವಶನ್ಸ್ ಇದೆ. ನಿಮ್ಗೆ ಏನು ಈ ಪ್ರಿಪರೇಟರಿ ಎಲ್ಲ ಸೀರಿಯಸ್ ತಗೊಳ್ಳೋದಲ್ಲ, ನಿಮ್ದು ಫೈನಲ್ ಎಕ್ಸಾಮ್ ವರೆಗೂ ಟೈಮ್ ಇದೆ. ನಿಮ್ಗೆ ಆರಾಮಾಗಿ ಮಾಡಿ. ಅದ್ರಲ್ಲೂ ನನ್ ಒನ್ ಶಾಟ್ ಬರುತ್ತೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಡೌಟೇ ಉಳ್ಕೊಳ್ಳಲ್ಲ. ಓಕೆನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.